ಎಲ್ರಿಗೂ ನಮಸ್ಕಾರ. ಬನ್ನಿ, ಕರ್ನಾಟಕದ ಭವ್ಯ ಇತಿಹಾಸದಲ್ಲಿ ಒಂದು ಸಣ್ಣ ಜ್ಞಾನ ಪರೀಕ್ಷೆ ಮಾಡೋಣ. ಇದು ಬರೀ ಒಂದು ಟೆಸ್ಟ್ ಅಲ್ಲ, ನಮ್ಮ ನಾಡಿನ ಅದ್ಭುತ ಪರಂಪರೆಯನ್ನು ನೆನಪಿಸ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ. ಉತ್ತರಗಳನ್ನ ಮನಸ್ಸಲ್ಲಿಟ್ಕೊಳ್ಳಿ, ಕೊನೆಗೆ ಎಷ್ಟು ಸ್ಕೋರ್ ಮಾಡಿದಿರಿ ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲನೇ ಭಾಗದಲ್ಲಿ ನಾವು ಕರ್ನಾಟಕ ಇತಿಹಾಸದ ಬೇರುಗಳನ್ನೇ ಹುಡುಕಿಕೊಂಡು ಹೋಗೋಣ. ಅಂದ್ರೆ, ನಮ್ಮ ನಾಡನ್ನ ಆಳಿದ ಮೊದಲ ರಾಜವಂಶ ಯಾವುದು? ನಮ್ಮ ಕನ್ನಡ ಭಾಷೆಯ ಮೊದಲ ಕುರುಹು ಎಲ್ಲಿದೆ? ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋಣ. ಸರಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಕನ್ನಡ ನೆಲವನ್ನಾಳಿದ ಮೊಟ್ಟಮೊದಲ ರಾಜವಂಶ ಯಾವುದು? ಆಪ್ಷನ್ಸ್: ಗಂಗರು, ಕದಂಬರು, ಚಾಲುಕ್ಯರು ಅಥವಾ ರಾಷ್ಟ್ರಕೂಟರು. ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸರಿಯಾದ ಉತ್ತರ ಬಿ, ಕದಂಬರು. ಹೌದು, ಕದಂಬರು. ಇವ್ರೇ ಕನ್ನಡ ನೆಲದಲ್ಲಿ ಒಂದು ಸ್ವತಂತ್ರ ರಾಜ್ಯವನ್ನ ಕಟ್ಟಿದ ಮೊದಲ ಕನ್ನಡಿಗರು. ಇದರ ಸ್ಥಾಪಕ ಮಯೂರವರ್ಮ. ಅವರ ರಾಜಧಾನಿ ಯಾವುದಿತ್ತು ಗೊತ್ತಾ? ನಮ್ಮ ಸುಂದರ ಬನವಾಸಿ. ನಿಜಕ್ಕೂ ನಮ್ಮ ಇತಿಹಾಸದ ಮೊದಲ ಹೆಜ್ಜೆ ಅಂದೇ ಇದೆ. ಸರಿ, ರಾಜವಂಶದ ಕಥೆ ಆಯ್ತು. ಈಗ ನಮ್ಮ ಭಾಷೆ ಕಡೆಗೆ ಬರೋಣ. ಕನ್ನಡದ ಅತಿ ಹಳೆಯ ಅಂದ್ರೆ ನಮ್ಗೆ ಸಿಕ್ಕಿರೋವಲ್ಲಿ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ನಿಮ್ಮ ಆಯ್ಕೆಗಳು ಬಾದಾಮಿ, ಐಹೊಳೆ, ಹಲ್ಮಿಡಿ ಅಥವಾ ತಾಳಗುಂದ. ಮತ್ತು ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಯೆಸ್, ಹಲ್ಮಿಡಿ ಶಾಸನ. ಇದು ನಮ್ಮ ಕನ್ನಡ ಲಿಪಿಗೆ ಸಿಕ್ಕಿರುವ ಮೊದಲ ಅಧಿಕೃತ ಸಾಕ್ಷಿ ಅಂತಾನೆ ಹೇಳ್ಬೋದು. ಸುಮಾರು ಕ್ರಿಸ್ತಶಕ 450ರ ಸಮಯ. ಅಂದ್ರೆ ಕದಂಬ ರಾಜ ಕಾಕುಸ್ಥವರ್ಮನ ಕಾಲದಲ್ಲಿ ಇದನ್ನ ಕೆತ್ತಲಾಗಿದೆ. ಯೋಚನೆ ಮಾಡಿ, ನಮ್ಮ ಭಾಷೆಗೆ ಎಷ್ಟು ಹಳೆಯ ಇತಿಹಾಸವಿದೆ ಅಂತ. ಅದ್ಭುತ ಅಲ್ವಾ? ಆಡಳಿತ, ಶಾಸನ ಎಲ್ಲ ಆಯ್ತು. ಈಗ ಸಾಹಿತ್ಯದ ಕಡೆಗೆ ಹೋಗೋಣ. ಕನ್ನಡದಲ್ಲಿ ನಮ್ಗೆ ಸಿಕ್ಕಿರುವ ಮೊದಲ ಗ್ರಂಥ ಕವಿರಾಜಮಾರ್ಗ. ಇದನ್ನ ಬರ್ದೋರ್ ಯಾರು? ಪಂಪನ, ರನ್ನನ, ಶ್ರೀವಿಜಯನ ಅಥವಾ ಪೊನ್ನನ? ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸಬಹುದು, ಆದ್ರೆ ಸರಿಯಾದ ಉತ್ತರ ಶ್ರೀವಿಜಯ. ಹೌದು, ಶ್ರೀವಿಜಯ. ಇವರು ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ ಕವಿ. ಕವಿರಾಜಮಾರ್ಗಾಂದ್ರೆ ಸುಮ್ನೆ ಒಂದ್ ಕಾವ್ಯ ಅಲ್ಲ, ಅದು ಕನ್ನಡ ಭಾಷೆ ಹೇಗಿರ್ಬೇಕು, ಅದರ ವ್ಯಾಕರಣ, ಕಾವ್ಯ ರಚನೆಯ ನಿಯಮಗಳು ಎಲ್ಲವನ್ನೂ ತಿಳಿಸುವ ಒಂದು ರೀತಿಯಲ್ಲಿ ಕನ್ನಡದ ಮೊದಲ ಗೈಡ್ ಬುಕ್ ಇದ್ದ ಹಾಗೆ. ಸರಿ, ಈ ಮೊದಲ ಭಾಗದ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಚಾಲುಕ್ಯರ ಇತಿಹಾಸಕ್ಕೆ ತುಂಬಾನೇ ಮುಖ್ಯವಾದ ಐಹೊಳೆ ಶಾಸನ ಇದೆಯಲ್ವಾ, ಅದನ್ನ ರಚಿಸಿದ ಕವಿ ಯಾರು? ರವಿಕೀರ್ತಿ, ಮಂಗಲೀಶ, ಪುಲಕೇಶಿ II ಅಥವಾ ಕೀರ್ತಿವರ್ಮ? ಸರಿಯಾದ ಉತ್ತರ ಎ, ರವಿಕೀರ್ತಿ. ರವಿಕೀರ್ತಿ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ. ಈ ಐಹೊಳೆ ಶಾಸನದಲ್ಲಿ ತನ್ನ ರಾಜನ ಶೌರ್ಯವನ್ನ, ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದ ದೊರೆ ಹರ್ಷವರ್ಧನನ ವಿರುದ್ಧ ಸಾಧಿಸಿದ ದೊಡ್ಡ ಗೆಲುವನ್ನ ತುಂಬಾ ಸುಂದರವಾಗಿ ಸಂಸ್ಕೃತದಲ್ಲಿ ವರ್ಣಿಸಿದ್ದಾನೆ. ಆ ಕಾಲದ ಒಂದು ಐತಿಹಾಸಿಕ ದಾಖಲೆ ಇದು. ಸರಿ, ಪ್ರಾಚೀನ ಅಡಿಪಾಯದ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಮಧ್ಯಕಾಲೀನ ಕರ್ನಾಟಕದ ಅದ್ಭುತಗಳ ಕಡೆಗೆ ಹೋಗೋಣ. ಈ ಕಾಲದಲ್ಲಿ ಕಲ್ಲುಗಳೇ ಕತೆ ಹೇಳಕ್ಕೆ ಶುರು ಮಾಡಿದ್ವು. ಅಷ್ಟೇ ಅಲ್ಲ, ಒಂದೊಂದು ರಾಜವಂಶಕ್ಕೂ ತಮ್ಮದೇ ಆದ ಲಾಂಛನಗಳು ಬಂದವು. ಸೋ ಬನ್ನಿ ನೋಡೋಣ. ಓಕೆ, ಈ ಪ್ರಶ್ನೆ ಬಹುತೇಕ ಎಲ್ಲರಿಗೂ ಗೊತ್ತಿರ್ಬೋದು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಜಗತ್ತಿನ ಅತಿ ಎತ್ತರದ ಏಕಶಿಲಾ ವಿಗ್ರಹಗಳಲ್ಲಿ ಒಂದು. ಇದನ್ನು ನಿರ್ಮಿಸಿದ್ದು ಯಾರು? ವಿಷ್ಣುವರ್ಧನ, ಚಾವುಂಡರಾಯ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ಕೆಂಪೇಗೌಡ? ಸರಿಯಾದ ಉತ್ತರ ಚಾವುಂಡರಾಯ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಷ್ಟು ದೊಡ್ಡ ಪ್ರತಿಮೆಯನ್ನ ಕೆತ್ತಿಸಿದ್ದು ಒಬ್ಬ ರಾಜ ಅಲ್ಲ, ಬದಲಿಗೆ ಗಂಗರ ಮಂತ್ರಿಯಾಗಿದ್ದ ಚಾವುಂಡರಾಯ. ಕ್ರಿಸ್ತಶಕ 981ರಲ್ಲಿ, ಅಂದ್ರೆ 1000 ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಶಿಲ್ಪಕಲೆಯ ವಿಸ್ಮಯ ಇವತ್ತಿಗೂ ನಮ್ಮನ್ನ ದಂಗುಬಡಿಸುತ್ತೆ ಅಲ್ವಾ? ಮುಂದಿನ ಪ್ರಶ್ನೆ ಹೊಯ್ಸಳರ ಬಗ್ಗೆ. ಅವರ ರಾಜಲಾಂಛನ ಯಾವುದು? ಗಂಡಭೇರುಂಡನ, ವರಾಹನ, ಹುಲಿಯನ್ನು ಕೊಲ್ಲುತ್ತಿರುವ ಸಾಲಾನ ಅಥವಾ ಆನೆನ? ಇದಕ್ಕೊಂದು ದೊಡ್ಡ ಕಥೆನೇ ಇದೆ. ಸರಿಯಾದ ಉತ್ತರ ಸಿ, ಹುಲಿಯನ್ನು ಕೊಲ್ಲುತ್ತಿರುವ ಸಾಲ. ಈ ಲಾಂಛನದ ಹಿಂದೊಂದು ಫೇಮಸ್ ಕಥೆ ಇದೆ. ದಂತಕಥೆಯ ಪ್ರಕಾರ ಸುದತ್ತ ಆಚಾರ್ಯರು ಮತ್ತು ಅವರ ಶಿಷ್ಯ ಸಳ ಒಂದು ದೇವಸ್ಥಾನದಲ್ಲಿದ್ದಾಗ ಒಂದು ಹುಲಿ ಅಟ್ಯಾಕ್ ಮಾಡುತ್ತೆ. ಆಗ ಗುರುಗಳು ಹೊಯ್ ಸಳ ಅಂದ್ರೆ ಹೊಡಿಸಳ ಅಂತ ಕೂಗ್ತಾರೆ. ಸಳ ಆ ಹುಲಿಯನ್ನ ಕೊಲ್ತಾನೆ. ಅಂದಿನಿಂದ ಹೊಯ್ಸಳ ಅನ್ನೋ ಹೆಸರು ಮತ್ತು ಹುಲಿಯನ್ನ ಕೊಲ್ಲುತ್ತಿರುವ ಲಾಂಛನ ಎರಡೂ ಹುಟ್ಕೊಂಡು. ಎಷ್ಟ್ ಚೆನ್ನಾಗಿದೆ ಅಲ್ವಾ ಈ ಕಥೆ? ಸರಿ, ಈಗ ನಾವು ನಮ್ಮ ಕೊನೆಯ ಹಾಗೂ ಅತ್ಯಂತ ರೋಚಕ ಭಾಗಕ್ಕೆ ಬಂದಿದ್ದೇವೆ.
ಕರ್ನಾಟಕದ ಇತಿಹಾಸದ ಸುವರ್ಣಯುಗ ಅಂತಾನೆ ಕರೆಯಲ್ಪಡುವ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲವು ಪ್ರಶ್ನೆಗಳು. ಈ ವಿಭಾಗದ ಮೊದಲ ಪ್ರಶ್ನೆ, ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ? 1336, 1347, 1565 ಅಥವಾ 1206? ಸರಿಯಾದ ಉತ್ತರ ಎ 1336. ಹೌದು, ತುಂಗಭದ್ರಾ ನದಿಯ ತೀರದಲ್ಲಿ ಹಕ್ಕ ಮತ್ತು ಬುಕ್ಕ ಅನ್ನೋ ಇಬ್ರು ಸಹೋದರರು ಗುರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಈ ಮಹಾನ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾರೆ. ಅವರ ರಾಜಧಾನಿ ನಮ್ಮೆಲ್ಲರ ಹೆಮ್ಮೆಯ ಹಂಪಿ. ವಿಜಯನಗರ ಅಂದ ತಕ್ಷಣ ನೆನ್ಪಾಗೋದೇ ಶ್ರೀಕೃಷ್ಣದೇವರಾಯರು ಅಲ್ವಾ? ಸಾಮ್ರಾಜ್ಯದ ಶ್ರೇಷ್ಠ ದೊರೆ. ಹಾಗಿದ್ರೆ ಇವರು ಯಾವ ವಂಶಕ್ಕೆ ಸೇರಿದ್ರು? ಸಂಗಮ, ಸಾಳುವ, ತುಳುವ ಅಥವಾ ಅರವೀಡು? ಸರಿಯಾದ ಉತ್ತರ ತುಳುವ ವಂಶ. ಕರೆಕ್ಟ್. ಶ್ರೀಕೃಷ್ಣದೇವರಾಯರು ತುಳುವ ವಂಶದ 3ನೇ ಅರಸ. ಅವರ ಆಳ್ವಿಕೆಯ ಕಾಲ ಅಂದ್ರೆ 1509ರಿಂದ 1529. ಇದನ್ನ ವಿಜಯನಗರದ ಸುವರ್ಣಯುಗ ಅಂತಲೇ ಕರೀತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಕಲೆ, ಸಾಹಿತ್ಯ, ಸೈನ್ಯ ಎಲ್ಲದರಲ್ಲೂ ಸಾಮ್ರಾಜ್ಯ ಪೀಕಲ್ಲಿತ್ತು. ಪ್ರತಿಯೊಂದು ಏಳಿಗೆಗೂ ಒಂದು ಇಳಿಕೆ ಇದ್ದೇ ಇರುತ್ತೆ ಅಲ್ವಾ? ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ದೊಡ್ಡ ಹೊಡೆತ ಕೊಟ್ಟ ತಾಳಿಕೋಟೆ ಕದನ. ಇದು ನಡೆದಿದ್ದು ಯಾವ ವರ್ಷದಲ್ಲಿ? ಉತ್ತರ ಸಿ 1565. ಈ ಯುದ್ಧಕ್ಕೆ ಇನ್ನೊಂದು ಹೆಸರು ರಾಕ್ಷಸ ತಂಗಡಿ ಕದನ ಅಂತ. ಈ ಯುದ್ಧದಲ್ಲಿ ದಖ್ಖನ್ ಸುಲ್ತಾನರ ಒಂದು ಒಕ್ಕೂಟ ವಿಜಯನಗರವನ್ನ ಆಳುತ್ತಿದ್ದ ಅಳಿಯ ರಾಮರಾಯರನ್ನ ಸೋಲಿಸುತ್ತೆ. ಇದು ವಿಜಯನಗರ ಸಾಮ್ರಾಜ್ಯದ ಪತನದ ಆರಂಭಕ್ಕೆ ಕಾರಣವಾದ ಒಂದು ನಿರ್ಣಾಯಕ ಯುದ್ಧ. ಸರಿ, ನಮ್ಮ ಈ ಇತಿಹಾಸದ ಜ್ಞಾನ ಪರೀಕ್ಷೆಯ ಕೊನೆ ಪ್ರಶ್ನೆ. ವಿಜಯನಗರದ ನಂತರದ ಕಾಲದ ಒಂದು ವಾಸ್ತುಶಿಲ್ಪದ ಅದ್ಭುತ ಬಿಜಾಪುರದ ಗೋಲ್ ಗುಂಬಜ್. ಇದನ್ನ ಕಟ್ಸಿದ್ದು ಯಾರು? ಆಯ್ಕೆಗಳನ್ನು ನೋಡಿ. ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ. ಇದು ಬೇಸಿಕಲಿ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ, ಆದ್ರೆ ಇದರ ಸ್ಪೆಷಾಲಿಟಿಯೇ ಬೇರೆ. ಅದೇ ಅದರ ವಿಸ್ಪರಿಂಗ್ ಗ್ಯಾಲರಿ ಅಥವಾ ಪಿಸುಮಾತಿನ ಮೊಗಸಾಲೆ. ಇಲ್ಲಿ ಒಂದು ಮೂಲೆಯಲ್ಲಿ ನಿಂತು ಸಣ್ಣದಾಗಿ ಪಿಸುಗುಟ್ಟಿದ್ರೂ ಅದು ಗುಮ್ಮಟದ ಇನ್ನೊಂದು ತುದಿಯಲ್ಲಿ ಕ್ಲಿಯರ್ ಆಗಿ ಕೇಳಿಸ್ತೆ. ನಿಜಕ್ಕೂ ಒಂದು ಆರ್ಕಿಟೆಕ್ಚರಲ್ ವಂಡರ್. ಹಾಗಿದ್ರೆ ನಮ್ಮ ಕ್ವಿಜ್ ಇಲ್ಲಿಗೆ ಮುಗೀತು. ನಿಮ್ಮ ಸ್ಕೋರ್ ಎಷ್ಟಾಯ್ತು ಲೆಕ್ಕ ಹಾಕಿದ್ರಾ? ನೋಡಿ, ಕದಂಬರ ಆರಂಭದಿಂದ ಹಿಡಿದು ಆದಿಲ್ ಶಾಹಿಗಳ ವಾಸ್ತುಶಿಲ್ಪದವರೆಗೂ ನಮ್ಮ ಕರ್ನಾಟಕದ ಇತಿಹಾಸ ಎಷ್ಟು ವೈವಿಧ್ಯಮಯವಾಗಿದೆ, ಎಷ್ಟು ಶ್ರೀಮಂತವಾಗಿದೆ ಅಲ್ವಾ? ಸರಿ, ಹೋಗೋ ಮುಂಚೆ ಒಂದು ಪ್ರಶ್ನೆ. ಈ ಇಡೀ ಚರಿತ್ರೆಯಲ್ಲಿ ಹೆಚ್ಚು ಸ್ಫೂರ್ತಿ ಕೊಡುವ ಅಧ್ಯಾಯ ಯಾವುದು? ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.